ಹಲೋ, ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. 2 ಮಂತ್ಸ್ ಬ್ಯಾಕ್ ಈ ವಿಡಿಯೋ ರೆಫರ್ ಮಾಡಿ, ಇದನ್ನೇನು ಓದ್ತಾ ಇದ್ದಿಲ್ಲ. ಸೊ KHP ಸೈಟು ಮಲ್ಟಿಪಲ್ ಲೊಕೇಶನ್ ಅಲ್ಲಿ ವಿಜಯಪುರ, ಚಾಮರಾಜನಗರ, ಮತ್ತೆ ಮುದ್ದೇಬಿಳಾಳ 2ನೇ ಹಂತ, ಮಹಲ್ ಭಗತ್ ವಿಜಯಪುರ ಅಂದ್ರೆ ಬಿಜಾಪುರ, ಬಬಲೇಶ್ವರ again ವಿಜಯಪುರ, ಕಸಬಾ ಟು ವಿಜಯಪುರ, ಚಾಮರಾಜನಗರ ಹನ್ನೂರಲ್ಲಿ ಬಂದಿತ್ತು, ಗದಗದಲ್ಲಿ ಕಳಸಾಪುರ ಗದಗ್ ಡಿಸ್ಟಿಕ್ ಅಲ್ಲಿ 1-2, ಮತ್ತೆ ಹುನಗುಂದ್ ಬಾಗಲಕೋಟೆಯಲ್ಲೂ ಬಂದಿತ್ತು, ಮಾನ್ವಿ ಟು ರಾಯಚೂರಲ್ಲೂ ಬಂದಿತ್ತು. ಈ ಎಲ್ಲಾ ಲೊಕೇಶನ್ದು ಈಗ 2 ತಿಂಗಳ ಹಿಂದೆ ವಿಡಿಯೋ ನಾನೇ ಹಾಕಿದ್ದೆ ಖುದ್ದಾಗಿ. ಓಕೆ, ಯಾವ ತರ ಅರ್ಜಿ ಹಾಕ್ಬೇಕು ಏನಂತೇಳಿ. ಈಗ ಲಾಟ್ರಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಅರ್ಹ ಪಟ್ಟಿ ಬಿಟ್ಟಿದ್ದಾರೆ, ಆಕ್ಷೇಪಣೆಗೆ ಡೇಟ್ ಕೊಟ್ಟಿದ್ದಾರೆ. ಅನರ್ಹ ಪಟ್ಟಿ ಫೈನಲ್ ಪಟ್ಟಿನೂ ಈಗ ಬರುತ್ತೆ 18ನೇ ತಾರೀಕು. ಆಮೇಲೆ ಲಾಟ್ರಿ ಯಾವಾಗ, ಯಾವ ತರ ಆಗುತ್ತೆ, ಇದ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ನೀವು ಹೋಗ್ಬೋದಾ, ನೀವು ಹೋಗ್ಬಾರ್ದಾ, ನೀವು ಹೋದ್ರೆ ಹೆಂಗ್ ಪ್ರಿಪೇರ್ ಆಗಿ ಹೋಗ್ಬೇಕು, ಯಾವ ಟೈಮಿಗೆ ಹೋಗ್ಬೇಕು, ಮತ್ತೆ ಈ ಲಾಟ್ರಿ ಹೆಂಗ್ ನಡೆಯುತ್ತೆ, ಮತ್ತೆ ಈ ಎಲ್ಲಾ ಡೀಟೇಲ್ಸ್ ಅಲ್ಲಿ ಅರ್ಹ ಮತ್ತು ಅನರ್ಹ ಪಟ್ಟಿಯಲ್ಲಿ ಏನೇನ್ ರಿಮಾರ್ಕ್ ಬಂದಿದೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಪೇಜಸ್ನು ನಾನು ಇದರಲ್ಲಿ ಓದ್ಬಿಟ್ಟು ಹೇಳ್ತೀನಿ. ಸೊ ಅದ್ರ ಜೊತೆಗೆ ಇದ್ರದ್ದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀವೇನ್ ಮಾಡ್ಬೇಕು, ಲಾಟ್ರಿ ದಿವಸ ಯಾವ ತರ ಹೋಗ್ಬೇಕು, ಅಲ್ಲಿ ಏನೇನ್ ಫೆಸಿಲಿಟಿ ಇರುತ್ತೆ ಅದನ್ನು ಕೂಡ ಡೀಟೇಲ್ಸ್ ಮಾಡ್ತೀನಿ. ಅದರ ಜೊತೆಗೆ ಕೊನೆಗೆ ಲಾಟ್ರಿಯಲ್ಲಿ ಸಿಕ್ಕರೆ ಏನ್ ಮಾಡ್ಬೇಕು, ಸಿಗದೆ ಇದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಲ್ಯಾಂಡ್ ಆಗಿದ್ರೆ ಬೈ ರಾಂಗ್ ಆಗಿ, ನಿಮ್ಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಪ್ರಾಪರ್ಟಿಗಳ ಬಗ್ಗೆ ಏನಾದರೂ ಅಲಾಟ್ಮೆಂಟ್ ಆಗಲಿ, ಆಕ್ಷನ್ ಆಗಲಿ ಬೇಕಂದ್ರೆ ಚೆಕ್ ಮಾಡಿ. ಕರೆಂಟ್ಲಿ ಬೆಂಗಳೂರಲ್ಲಿ ಸೂರ್ಯನಗರ ಫೇಸ್ 2 ಅಲ್ಲಿ ಆಕ್ಷನ್ ಅಲಾಟ್ಮೆಂಟ್ ನಡೀತಾ ಇದೆ. ನೀವು ಇದಕ್ಕೆ ಅರ್ಜಿ ಹಾಕ್ಬೋದು. ಅದ್ರ ಜೊತೆಗೆ ಹಾಸನಲ್ಲಿ ಸರ್ ಎಂ ವಿಶ್ವೇಶ್ವರ ಎಸ್ ಎಂ ಕೃಷ್ಣ ಲೇಔಟ್ ಅಲ್ಲಿ ಕೂಡ ಅರಸೀಕೆರೆ ರೋಡ್ಗೆ ಆಕ್ಷನ್ ಬಂದಿದೆ. ಅದನ್ನು ಕೂಡ ವಿಡಿಯೋ ಚೆಕ್ ಮಾಡಿ. ಸೊ ಹಾಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಏನಾದರೂ ಡೌಟ್ ಇದ್ರೆ ವಿಡಿಯೋ ನೋಡಿದ್ಮೇಲೆ ಮಾಡ್ಬೋದು. ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಇನ್ನೊಂದು ಬ್ಯಾಕಪ್ ಯೂಟ್ಯೂಬ್ ಚಾನಲ್ ಇದೆ ಫಾಲೋ ಮಾಡಿ, ಟೆಲಿಗ್ರಾಮ್ ಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಕಂಫರ್ಟಬಲಿ. ಟೆಲಿಗ್ರಾಮ್ ಕೂಡ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಇದೆ, ಜಾಯ್ನ್ ಆಗಿ. ನೀವೇನಾದ್ರೂ ಈ ಯಾವ್ದಾದ್ರು ಲೊಕೇಶನ್ಗೆ ಅರ್ಜಿ ಹಾಕಿದ್ರೆ ನನ್ನ ಹತ್ರ ಆಲ್ರೆಡಿ ಅಪ್ಲಿಕೆಂಟ್ ಗ್ರೂಪ್ ಇದೆ. ಅಪ್ಲಿಕೆಂಟ್ ಗ್ರೂಪ್ ಅಂದ್ರೆ ಅರ್ಜಿ ಹಾಕಿದವ್ರದ್ದು ವಿತ್ ಅ ಸ್ಮಾಲ್ ಕನ್ಸಲ್ಟೇಷನ್ ಫೀ ನಾನು ಈ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಅವ್ರಿಗೆ. ಮುಂದೆ ಲಾಟ್ರಿಯಲ್ಲಿ ಬಂದ್ರೆ ಪ್ರಾಪರ್ಟಿ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಬೆಂಗಳೂರಿಂದ ಹೆಂಗೆ ಫೈಲ್ ನಿಮ್ ಡಿಸ್ಟಿಕ್ಗೆ ಮೂವ್ ಆಗುತ್ತೆ, ಲೋನ್ ಆಗಲಿ, ಪ್ರೊಸೆಸಿಂಗ್ ಆಗಲಿ, ಖಾತಾ ಆಗಲಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಎಂಡ್ ಟು ಎಂಡ್ ಹೆಲ್ಪ್ ಇರುತ್ತೆ. ಅದಾದ್ಮೇಲೆ ನೀಟಾಗಿ ಪ್ರತಿಯೊಂದು ಲೊಕೇಶನ್ಗೂ ಓನರ್ಸ್ ಗ್ರೂಪ್ ಮಾಡಿ ಬಿಟ್ಬಿಡ್ತೀನಿ. ಸೊ ದಟ್ ನಿಮಗೆ ಫ್ಯೂಚರ್ ಅಲ್ಲಿ ನೀವು ಓನರ್ಸ್ ಕಮ್ಯುನಿಟಿ ಮಾತಾಡ್ಕೊಂಡು ನೀವು ಅಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ಗೆ ಪ್ಲಾನ್ ಮಾಡ್ಬೋದು, ಅಸೋಸಿಯೇಷನ್ ಫಾರ್ಮ್ ಮಾಡ್ಬೋದು. ಈ ತರ ಪ್ರತಿಯೊಂದು ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಹಂಗೇನಾದ್ರೂ ಬೇಕಂದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಅರ್ಜಿ ಹಾಕಿದ್ರೆ ಮಾತ್ರ ಫೋನ್ ಮಾಡಿ, ಇಲ್ಲಾಂದ್ರೆ ಫೋನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಅರ್ಜಿ ಹಾಕೋದು ಆಲ್ರೆಡಿ ಮುಗಿದ್ಬಿಟ್ಟಿದೆ. ಇದೇನಾದ್ರೂ ಲಾಟ್ರಿ ಸ್ಟೇಜ್ ಅಲ್ಲಿ ಇರೋದ್ರಿಂದ ನೀವು ಅರ್ಜಿ ಹಾಕಿ, ನಿಮ್ಗೆ ಏನಾದ್ರೂ ಸಿಕ್ಕರೆ ನಿಮ್ಗೊಂದು ಅನುಕೂಲ ಆಗುತ್ತೆ. ಲಾಟ್ರಿ ಡೇಟ್ಗೆ ನಾವು ಮೊದಲೇ ಬಂದ್ರೆ ನಿಮ್ಗೊಂದು ಡಿಸ್ಕೌಂಟ್ ಇರುತ್ತೆ. ಲಾಟ್ರಿ ಆದ್ಮೇಲೆ ಬಂದ್ರು ಇಟ್ ಇಸ್ ಫೈನ್, ಸ್ಟಿಲ್ ಫೀ ಇಸ್ ಅ ಫೀ. ನಾನು ಚಾರ್ಜ್ ಮಾಡಿ ನಿಮಗೆ ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವೇನಾದ್ರೂ KHP ವೆಬ್ಸೈಟ್ಗೆ ಹೋದ್ರೆ, ಓಕೆ, ಜಸ್ಟ್ ಒಂದ್ಸಲ ರಿಫ್ರೆಶ್ ಮಾಡಿ. ಯಾಕಂದ್ರೆ ಪ್ರತಿ ಸಲನೂ ಒಂದು ಅಪ್ಡೇಟ್ ಆಗ್ತಾ ಇರೋದು KHP. ರೀಡ್ ಮೋಡ್ ಅಲ್ಲಿ ಹೋದ್ರೆ, ಓಕೆ, ಈ ಡಾಕ್ಯುಮೆಂಟ್ ನ ನಿಮ್ಗೆ ಏನ್ ತೋರಿಸ್ತದೆ ಇಲ್ಲಿದೆ ನೋಡಿ, ದ ಲೀಸ್ಟ್ ಆಫ್ ಲಾಟ್ರಿ ಶೆಡ್ಯೂಲ್ಡ್ ಫಾರ್ ರಿಮೈನಿಂಗ್ ಅನ್ಅಲಾಟೆಡ್ ಅಂಡ್ ಸ್ಟೇ ಆಫ್ ಪ್ರಾಪರ್ಟೀಸ್ ಇನ್ ವೇರಿಯಸ್ ಲೇಔಟ್ಸ್ ಅಂತ. ಸೊ ಈ ತರ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಹಂಚಿಕೆಯ ನಂತರ ಖಾಲಿ ಉಳಿದಿರುವ ಮತ್ತು ಬಿಡಿ ನಿವೇಶನ ಹಂಚಿಕೆ ಮಾಡಲು ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಿ ದಿನಾಂಕ ಅಂದ್ರೆ 9ನೇ ತಿಂಗಳಲ್ಲೇ ಕರೆದಿದ್ರು. ಸೊ ಈಗ ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ತಾತ್ಕಾಲಿಕ ಅರ್ಹ ಮತ್ತು ಅನರ್ಹ ಪಟ್ಟಿ ಆಲ್ರೆಡಿ 29ನೇ ತಾರೀಕು ಹೋದ ತಿಂಗಳೇ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು 12/12ಗೆ ವಿಡಿಯೋ ಕೊಟ್ಟಿದ್ರು. ಎಲ್ಲರೂ ಆಲ್ಮೋಸ್ಟ್ 99.99% ಎಲ್ಲ ಅರ್ಹ ಪಟ್ಟಿಗೆ ಬಂದಿದ್ದೀರಾ. ಸೊ ನಿಮ್ಗೆ ಏನಾದ್ರು ಲಾಟ್ರಿ ಆಗ್ಬೇಕಷ್ಟೇ. ಸೊ ಅದರದ್ದು ಫೈನಲ್ ಲಿಸ್ಟ್ ಅನ್ನ 18ನೇ ತಾರೀಕು ಲಿಸ್ಟ್ ಮಾಡ್ತಾರೆ. ಹಾಗೆ ಕೊನೆ ಈ ಲಾಟ್ರಿ ನಡೆಯುವ ದಿನಾಂಕ ಮತ್ತು ಸಮಯ ಬಂದ್ಬಿಟ್ಟು 23ನೇ ತಾರೀಕು. ಇಫ್ ಯು ಜಸ್ಟ್ ಅಬ್ಸರ್ವ್ ಎಲ್ಲಾ ಲೊಕೇಶನ್, ಓಕೆ, ಬಬಲೇಶ್ವರ ಆಗ್ಲಿ, ಮಹಲ್ ಭಗತ್ ಆಗ್ಲಿ, ಮುದ್ದೆ ಬಿಳಾಳ ಆಗ್ಲಿ, ಹಣ್ಣೂರ್ ಆಗ್ಲಿ, ಗದಗ್ ಆಗ್ಲಿ, ಚಿಕ್ಕಬಾದರ್ವಾಡಿಗೆ ಆಗ್ಲಿ, ಮಾನ್ವಿ ರಾಯಚೂರ್ ಆಗ್ಲಿ, 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೀವು ಬಿಜಾಪುರದಲ್ಲಿ ಏನಾದ್ರು ಅರ್ಜಿ ಹಾಕಿದ್ರೆ 11 ಗಂಟೆಗೆ ಇದಿದೆ, 11:30ಗೆ ಎರಡನೇದಿದೆ, 12 ಗಂಟೆಗೆ ಒಂದಿದೆ, 12:15 ಒಂದಿದೆ, 1 ಗಂಟೆಗಿದೆ. 1 ಗಂಟೆ ಆದ್ಮೇಲೆ ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಅರ್ಥ ಮಾಡ್ಕೊಳ್ಳಿ. ಮತ್ತೆ 2:15ಗಿದೆ, 3 ಗಂಟೆಗಿದೆ, 3:15ಗಿದೆ, 4 ಗಂಟೆಗಿದೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನೀವೇನಾದ್ರೂ ಮುದ್ದೆ ಬಿಳಾಳಕ್ಕೆ ಅರ್ಜಿ ಹಾಕಿ, ಹೇಗೆ ನಡೆಯುತ್ತೆ ಅಂದ್ರೆ ಇದೆಲ್ಲ ಸಿಸ್ಟಮಿಕ್ ಮ್ಯಾನ್ಯುಯಲ್ ಲಾಟ್ರಿ ಇರುತ್ತೆ. ನಾವು ನನ್ನ ಚಾನಲ್ ಹೋಗಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ, ಓಕೆ, ಸೊ ಒಂದು 8 ತಿಂಗಳ ಹಿಂದೆ, ಓಕೆ, ನಮ್ಮ ಬೆಂಗಳೂರಲ್ಲಿ ಬೈಲಾಳುಗೆ ನಾವು ಲಾಟ್ರಿ ಮಾಡಿದ್ರು. ನಾನು ಆ ಟೈಮಲ್ಲಿ 4 ವಿಡಿಯೋ ಹಾಕಿದ್ದೆ. ಇಲ್ಲಿ ನೋಡಿ, ಲಾಟ್ರಿ ಹಂಚಿಕೆ ಹೆಂಗಿರುತ್ತೆ ಅಂತ ಈ ತರ ಸೆಟಪ್ ಮಾಡ್ತಾರೆ. ಎಷ್ಟು ಜನಗಳು ಬಂದಿರ್ತಾರೆ, ಯಾರ್ಯಾರು ಇರ್ತಾರೆ, ಏನ್ ಮಾತಾಡ್ತಾರೆ,
ಎಷ್ಟು ಎವಿಡೆಂಟ್ ಆಗಿ ಅರ್ಜಿ ಹಾಕಿದವರು ಸಾರ್ವಜನಿಕರ ಮುಂದೆನೆ ಸಿಸ್ಟಮ್ ಅಲ್ಲೇ ಲಾಟ್ರಿ ಮಾಡ್ತಾರೆ. ನೀವೇನಾದ್ರೂ ಹೋಗಿಲ್ಲ, ಅರ್ಜಿ ಹಾಕಿಲ್ಲ ಅಂದ್ರೆ ಇದನ್ನ ನೋಡ್ಕೊಂಡು ತಿಳ್ಕೊಬಹುದು. ಬಟ್ ಅವತ್ತು ನಾನು ಕೂಡ 90% ಬಂದೇ ಬರ್ತೀನಿ. ಬಟ್ ಪೂರ್ತಿ ದಿನ ಇರ್ತೀನೋ ಇಲ್ಲ ಗೊತ್ತಿಲ್ಲ. ಬಟ್ ಯಾವ್ದಾದ್ರು ಒಂದು ಲಾಟ್ರಿಗೆ ಅಟೆಂಡ್ ಮಾಡೇ ಮಾಡ್ತೀನಿ, ಇದರ ಬೆಳಗ್ಗೆ ಅಥವಾ ಸಂಜೆ, ಬೇಸ್ಡ್ ಆನ್ ನನ್ನ ಫ್ರೀ ಆಫೀಸ್ ಟೈಮ್ ಮಾಡ್ಕೊಂಡು. ಸೊ ಆಸ್ ಆಫ್ ನಾವು ನೀವು ಮುದ್ದೇಬಿಹಾಳ್ ಆಗಿದ್ರೆ 11 ಗಂಟೆಗೆ ಹೋಗಿ, ಒಂದು ಅರ್ಧ ಗಂಟೆ ಮೊದಲೇ ಇರಿ. ಓಕೆ, ಪ್ರತಿಯೊಂದು ಸಾರ್ವಜನಿಕರಿಗೂ ಇಲ್ಲಿ ಆಹ್ವಾನ ಇರುತ್ತೆ. ಚಿಕ್ಕದಾಗಿ ತುಂಬಾ ಕ್ರೌಡ್ ಬಂತು ಅಂತಂದ್ರೆ ನಿಮಗೆ ಟೀ ಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಬಟ್ ನಿಮಗೆ ಈ ಪ್ರೀವಿಯಸ್ ಲಾಟ್ರಿ ಪ್ರಕಾರ ನೋಡಿದ್ರೆ ನೀಟಾಗಿ ಪೆಂಡಲ್ ಎಲ್ಲ ಹಾಕ್ಸಿ, ಸೀಟ್ ಅರೇಂಜ್ಮೆಂಟ್, ಒಂದ್ 2-3 ಎಕ್ಸಾಂಪಲ್ಸ್, ಒಂದ್ 2-3 ಟೆಸ್ಟ್ ರನ್ ಎಲ್ಲ ಮಾಡಿ ನಿಮಗೆ ಲಾಟ್ರಿ ಮಾಡ್ಕೊಡ್ತಾರೆ. ಸೊ 11 ಗಂಟೆಗೆ ಹೋಗಿ. ಮಹಲ್ ಭಗತ್ ಅದಾದ್ಮೇಲೆ ಇರುತ್ತೆ. ಪ್ರತಿಯೊಂದು ಅರ್ಧ ಅರ್ಧ ಗಂಟೆಗೆ ಒಂದು ಆಕ್ಷನ್ ನಡೀತಾ ಇರುತ್ತೆ. ನೀವೇನಾದ್ರೂ ಕೊನೆ ಮಾನ್ವಿ ಹಾಕಿದ್ರೆ ಸಂಜೆ 3:15 ಹೋದ್ರೂ ಸಾಕು, ನಿಮಗೆ ಇದ್ರದ್ದು ಲಾಟ್ರಿ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ಜನ ಅರ್ಜಿ ಹಾಕಿದರೆ, ಎಷ್ಟು ಸೈಟ್ಗಳಿದೆ, ಯಾವ ತರ ಮಾಡ್ತಾರೆ, ಒಂದೆರಡು ಟೆಸ್ಟ್ ಟ್ರಯಲ್ ರನ್ ಮಾಡಿ, ಅಲ್ಲಿ ಸಾರ್ವಜನಿಕರು ಅರ್ಜಿ ಹಾಕಿರ್ತಾರೆ ಅವ್ರದೆಲ್ಲ ಐಡಿನ ಕ್ರಾಸ್ ಚೆಕ್ ಮಾಡಿ, ಅದನ್ನೆಲ್ಲ ಮಾಡ್ಬಿಟ್ಟು ಮಾಡ್ತಾರೆ. ಈ ಲಾಟ್ರಿ ನಡೆಯುವ ಸ್ಥಳ ಮಂಡಳಿಯ ಸಭಾಂಗಣ, ಕೇಂದ್ರ ಕಚೇರಿ, ಕಾವೇರಿ ಭವನ, 4ನೇ ಮಹಡಿ, KGRC. ತುಂಬಾ ಜನ ಕಮ್ಮಿ ಇದ್ರೆ ಒಳಗಡೆ ಹಾಲ್ ಅಲ್ಲಿ ಮಾಡ್ತಾರೆ. ಕ್ರೌಡ್ ಜಾಸ್ತಿ ಇದ್ರೆ ಹೊರಗಡೆನೆ, ಅಲ್ಲಿ ಮೇನ್ ಬೇಸ್ಮೆಂಟ್ ಅಲ್ಲೇ ತುಂಬಾ ಜಾಗ ಇದೆ, ಅಲ್ಲೇ ಅರೇಂಜ್ ಮಾಡ್ತಾರೆ. ಪ್ರೀವಿಯಸ್ಲಿ ಅದೇ ತರ ಮಾಡಿದ್ದಾರೆ. ಸೊ ದರ್ ಇಸ್ ನಥಿಂಗ್ ಮಚ್, ಎಲ್ಲ ಡೀಟೇಲ್ ಆಗಿದೆ. ಕಾವೇರಿ ಭವನ KHP ಆಫೀಸ್ ಅಂತ ಹೊಡೆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೆಜೆಸ್ಟಿಕ್ ಹತ್ರ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಬರುತ್ತೆ. ಅದನ್ನ ನೀವು ಅಲ್ಲೇ ನೋಡ್ಕೊಳ್ಳಿ. ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯಾರಾದ್ರೂ ಹೋಗಿದ್ರೆ ಆಸ್ ಪರ್ ಯುವರ್ ನೀವು ಎಲ್ಲಿ ಹಾಕಿದ್ರೆ ಅದ್ರ ಪ್ರಕಾರ ನೀವು ಹೋಗಿ. ಇಟ್ ವಿಲ್ ಬಿ ಗುಡ್ ಅಂತ ಅನ್ಕೊಂತೀನಿ. ಸೊ ಎಷ್ಟು ಸೈಟ್ ಇತ್ತು ಅದನ್ನೆಲ್ಲ ಈಗ ಹೇಳಕ್ ಹೋಗಲ್ಲ. ಸೊ ಲೆಟ್ಸ್ 1-2-3 ಲೊಕೇಶನ್ ಓಪನ್ ಮಾಡಿ ನೋಡೋಣ ಯಾವ ತರ ಬಂದಿದೆ ಅಂತೇಳಿ. ಸೊ ಇದಾದ್ಮೇಲೆ ಮುದ್ದೇಬಿಹಾಳ ಬೈ ವಿಜಯಪುರದ ನೋಡೋಣ. ಇಲ್ಲಿ ನೋಡಿ, ಅಲ್ಲಿ ಜಸ್ಟ್ ಕ್ವಿಕ್ಲಿ ಝೂಮ್ ಮಾಡ್ತೀನಿ. ಓಕೆ, ಇದು ಪ್ರಾವಿಷನ್ ಲೀಸ್ಟ್ ಬಂದಾಗ ರಿಮಾರ್ಕ್ ಅಲ್ಲಿ ಯಾವುದೇ ಡೀಟೇಲ್ ಇಲ್ಲ ನೋಡಿ. AWS, LIG, MIG ಎಲ್ಲ ಹಾಕಿದ್ದಾರೆ. ಬಟ್ ಕೊನೆಯಲ್ಲಿ ಹೋದಾಗ ಅರ್ಜಿದಾರರ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದಿರುವುದಿಲ್ಲ. ಅಂದ್ರೆ ಇವರು ಪರಶುರಾಮ್ ಭೀಮಣ್ಣ ವಡ್ಡರ್ EWS ಕ್ಯಾಟಗರಿ ಹಾಕಿರ್ತಾರೆ, ಬಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರೋದಿಲ್ಲ. ಹಾಗಾಗಿ ಇದು ಕ್ಯಾನ್ಸಲ್ ಮಾಡಿದೆ. ಇನ್ ಕೇಸ್ ಅವ್ರೇನಾದ್ರೂ ಇದನ್ನ ನೋಡ್ಬಿಟ್ಟು ಹೋಗಿ ಕೊಟ್ಟಿದ್ರೆ ಅದನ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ಮಹಲ್ ಭಗತ್ಗೆ ಹೋಗೋಣ. ತುಂಬಾ ನಂಬರ್ಸ್ ಇದೆ, ಎಲ್ಲ ಪೇಜ್ ತೋರ್ಸಕ್ ಹೋಗಲ್ಲ. ಓಕೆ, ಸೊ ಮಹಲ್ ಭಗತ್ ಅಲ್ಲಿ ತುಂಬಾ ಅಪ್ಲಿಕೇಶನ್ ಬಿದ್ದಿದೆ. ಫೇಮಸ್ ಲೇಔಟ್ ಇದು. ಹುಬ್ಳಿ, ಬಿಜಾಪುರ, ಬೆಂಗಳೂರು ಮತ್ತೆ ಬಿಜಾಪುರ ಹುಬ್ಬಳ್ಳಿ ರೋಡಿಗೆ ಮಧ್ಯದಲ್ಲಿ ಬರುತ್ತೆ. ರಿಮಾರ್ಕ್ಸ್ ಏನ್ ಜಾಸ್ತಿ ಇಲ್ಲ. ಲಾಸ್ಟ್ ಅಲ್ಲಿ ರಿಮಾರ್ಕ್ಸ್ ಒಂದು 4-5 ಆಡ್ ಮಾಡಿದ್ದಾರೆ. ಓಕೆ, ಐ ವಿಲ್ ಜಸ್ಟ್ ಟೇಕ್ ಇಟ್. ಕೊನೆಯಲ್ಲಿ ಹೋದ್ರೆ ದರ್ ಇಸ್ ಓನ್ಲಿ ಒನ್. ಜ್ಯೋತಿ ಸೂರ್ಯಕಾಂತ್ ಗಡ್ವಿ LIG ಹಾಕಿದ್ದಾರೆ. ಇವ್ರು ಹೇಳೋದೇನಂತಂದ್ರೆ, ಕರ್ನಾಟಕ ಗೃಹ ಮಂಡಳಿಯಿಂದ ಈಗಾಗಲೇ ಸ್ವತ್ತು ಹಂಚಿಕೆ ಆಗಿರೋದ್ರಿಂದ ಈ ಯೋಜನೆಗೆ ನಿಮ್ಮ ಅರ್ಜಿಯನ್ನು ಪರಿಗಣ. ಅಂದ್ರೆ ಇವ್ರಿಗೆ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಪ್ರೀವಿಯಸ್ಲಿ. ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಹೋಗ್ಬಿಟ್ಟು ಅವ್ರಿಗೆ ಪ್ರೂವ್ ಮಾಡಿದ್ರೆ ನಿಮ್ನ ಕನ್ಸಿಡರ್ ಮಾಡ್ತಾರೆ. ಅಲಾಟ್ಮೆಂಟ್ ಆಗಿದ್ರೆ ಬರೋದಿಲ್ಲ. ಇದನ್ನು ನೀವು ಮರ್ಕೊಂಬಿಡಿ. ಸೊ ನೆಕ್ಸ್ಟ್ ನಾವು ಚೆಕ್ ಮಾಡೋಣ. ಮಹಲ್ ಭಗತ್ ಆಯ್ತಾ. ಕಸಬಾ ಫೇಸ್ 2 ಮಾಡೋಣ. ವಿಜಯಪುರದ್ದು ಕಸಬಾ ಫೇಸ್ 2 ಅಲ್ಲೂ ಒಂದು 500 ಅಪ್ಲಿಕೇಶನ್ ಬಿದ್ದಂಗಿದೆ ನಂಬರ್ಸ್ ಎಲ್ಲ. ಸೊ ಇಲ್ಲಿ ನೋಡಿ, ಅವಧಿ ಮೀರಿದ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಬಟ್ ಅದ್ರದ್ದು ಎಕ್ಸ್ಪೈರ್ ಆಗಿರುತ್ತೆ, ರಿವೈಸ್ ಮಾಡಿರಲ್ಲ. ಸೊ ಏನಾದ್ರೂ ನಿಮ್ದು ಯಾವುದೇ ಅರ್ಜಿ ಹಾಕ್ಬೇಕಂದ್ರೆ ಅರ್ಜಿ ಹಾಕುವ ಕೊನೆ ದಿನಾಂಕಕ್ಕೆ ತಕ್ಕಂತೆ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ರೆ ಮಾತ್ರ ಕನ್ಸಿಡರ್ ಆಗುತ್ತೆ. ಸೊ ಇವ್ರು ನೋಡಿ, ಮತ್ತೆ ಜ್ಯೋತಿ ಸೂರ್ಯಕಾಂತ್ ಗೊಡ್ವಿ ಅಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಅಲ್ಲಿ LIG ಹಾಕಿದ್ದಾರೆ, ಇಲ್ಲಿ EWS ಹಾಕಿದ್ದಾರೆ. ಐ ಡೋಂಟ್ ನೋ ಯಾರು ಇವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ಈ ತರ ಎಲ್ಲ ಅಂತೇಳಿ. ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸಹನಾ ಮಲ್ಲಿಕಾರ್ಜುನ್ ಅವತಿ ಅರ್ಜಿದಾರರು EWS ವರ್ಗದ ನಿವೇಶನಗಳನ್ನು ಪಡೆಯಲು ಅರ್ಹರಿರುವುದಿಲ್ಲ. ಮೋಸ್ಟ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಸಬಾ ಹೋಗೋಣ. ಕಸಬಾ ಆಯ್ತು, ಈಗ ಜಸ್ಟ್ ನಾವು ನೋಡಿದ್ವಿ. ಬಬಲೇಶ್ವರ ಹೋಗೋಣ. ಬಬಲೇಶ್ವರದಲ್ಲಿ ಅಪ್ಲಿಕೇಶನ್ ತುಂಬಾ ಬಂದಿದೆ, ಕಮ್ಮಿ ಬಂದಿದೆ. EWSಗೆ ಒಂದು 13, HIGಗೆ ಒಂದು 26, LIGಗೆ ಒಂದು 70. ಸೊ ಇದರಲ್ಲಿ ಯಾವುದೇ ತರ ರಿಮಾರ್ಕ್ ಇಲ್ಲ. ಅರ್ಜಿ ಹಾಕಿದವ್ರು ಎಲ್ಲರೂ ಲಾಟ್ರಿಗೆ ಹೋಗ್ತಾರೆ, ಬಟ್ ಯಾರಿಗೆ ಸಿಗುತ್ತೆ ಅನ್ನೋದು ಕಷ್ಟ. ನೀವೇನಾದ್ರೂ ಬಬಲೇಶ್ವರದಲ್ಲಿ ಅರ್ಜಿ ಹಾಕಿದ್ರೆ ನಿಮಗೆ ಸಿಗಲಿಲ್ಲ ಅಂತಂದ್ರೆ, ಬಬಲೇಶ್ವರದಲ್ಲಿ ನನ್ನ ಹತ್ರ ಒಂದು 2-3 ಸೈಟ್ ಇದೆ. 30-40, 30-50, 40-60 ಮೇನ್ ರೋಡಿಗೆ ಇದೆ. 40-60 ಬೇಕಂದ್ರೆ ನನಗೆ ಕಾಲ್ ಮಾಡಿ. ಓನ್ಲಿ ಫಾರ್ ಬಬಲೇಶ್ವರ, ನಾಟ್ ಫಾರ್ ಎನಿವನ್. ತುಂಬಾ ಕಮ್ಮಿ ಪ್ರೈಸ್ಗೆ ಕೊಡಿಸ್ತೀವಿ, ಅಂದ್ರೆ ಮಾರ್ಕೆಟ್ಗೆ ಕಮ್ಮಿ ಪ್ರೈಸ್ಗೆ ಕೊಡಿಸ್ತೀವಿ. ಅದು ಕೂಡ ಅಲಾಟ್ಮೆಂಟ್ ಆಗಿರೋದು, ಪ್ರತಿ ಯಾವುದು ಕೂಡ ಅಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ಬಬಲೇಶ್ವರ ಆದ್ಮೇಲೆ ಚಾಮರಾಜನಗರ ಓಪನ್ ಮಾಡೋಣ. ಚಾಮರಾಜನಗರಕ್ಕೆ ತುಂಬಾ ಅರ್ಜಿಗಳು ಬಿದ್ದ್ಬಿಟ್ಟಿದೆ. ಓಕೆ, ನೀವು ಇದನ್ನ ಇಲ್ಲೇ ನೋಡ್ಬೋದು. ಓಕೆ, ಸೊ ಇಷ್ಟೊಂದು ಅರ್ಜಿ ಬಿದ್ದಿದೆ, ತುಂಬಾ ಪೇಜಸ್ ಇದೆ. ಸೀದಾ ಕೆಳಗಡೆ ಹೋಗ್ಬಿಡ್ತೀನಿ.
ಚಾಮರಾಜನಗರಕ್ಕೆ ತುಂಬ ಡೀಟೇಲ್ಸ್ ಬಂದಿದೆ. ಅಗೈನ್ ಇಲ್ಲಿ ನೋಡಿ, ಆದಾಯ ಪ್ರಮಾಣ ಪತ್ರ ನೋ, ಅವಧಿ ಮೀರಿದ ಆದಾಯ ಪ್ರಮಾಣ ಪತ್ರ ಕ್ಯಾನ್ಸಲ್ಲು, 6ರಿಂದ 12 ಅರ್ಜಿದಾರ ಆದಾಯ ಪ್ರಮಾಣ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅಗೈನ್ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ, ಆದಾಯ ಪ್ರಮಾಣ ಪತ್ರ ಅರ್ಜಿದಾರ ಆದಾಯ ಪ್ರಮಾಣ ಸಲ್ಲಿಸಿರುವುದಿಲ್ಲ, ಆದಾಯ ಪ್ರಮಾಣ ಹೆಚ್ಚಿನ ಆದಾಯ. ಸೊ ಇನ್ಕಮ್ ಸರ್ಟಿಫಿಕೇಟ್ ಲೋಕಲ್ ಇದ್ರೆ 1.2, ಸಿಟಿಯಲ್ಲಿ ಇದ್ರೆ 1.2 ಲ್ಯಾಕ್ವರೆಗೂ ಇದೆ. ಅದನ್ನ ನೀವು ನೀಟಾಗಿ ಓದ್ಕೊಂಡಿರಬೇಕು. ಒಂದು 100 ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಆದಾಯ ಪ್ರಮಾಣ ಪತ್ರ ಹಾಕಿರೋದಿಲ್ಲ, ಅವಧಿ ಮೀರಿದ ಆದಾಯ ಪ್ರಮಾಣ ಪತ್ರ. ಓಕೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಗೇನು ಮಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಆಲ್. ಈ ಥರ ಇದ್ರೆ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಆದಾಯ ಪ್ರಮಾಣ ಪತ್ರ EWS ಹಾಕಿದ್ರೆ ಕೇರ್ಫುಲ್ ಆಗಿ ಡಬಲ್ ಚೆಕ್ ಮಾಡಿ, ಯಾವುದೇ ಪ್ರಾಜೆಕ್ಟ್ ಆಗಲಿ ಫ್ಯೂಚರಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾವು ಮಾನ್ವಿಗೆ ಹೋಗೋಣ. ಮಾನ್ವಿಲೂ ಕೂಡ ಅರ್ಜಿಗಳು ಏನು ಜಾಸ್ತಿ ಬಿದ್ದಿಲ್ಲ. ಸೊ ಈಗ ನೋಡಿ, LIGಗೆ ಕೇವಲ 5 ಬಿದ್ದಿದೆ. LIG MIGಗೆ ಇದು ಮನೆದು. ಓಕೆ, ಸೊ ಮನೆಗೆ 3 LIG, 2 MIG ಬಿದ್ದಿದೆ. EWSಗೆ ಇಷ್ಟು ಬಿದ್ದಿದೆ. ಓಕೆ, ಇದರಲ್ಲಿ ಯಾರಾದರೂ ಫೇಲ್ ಆಗಿದಾರ ನೋಡೋಣ. ಇಲ್ಲ, ಯಾರು ಫೇಲ್ ಆಗಿಲ್ಲ. ಇದರ 3 ಅರ್ಜಿಗಳು ಡಿಸ್ಕ್ವಾಲಿಫೈ ಆಗಿದೆ. ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ರೀಫಂಡೆಡ್. ಅಂದರೆ ಮೋಸ್ಟ್ಲಿ ಇವರು ಅರ್ಜಿ ಹಾಕಿರ್ತಾರೆ HIGಗೆ, ಮತ್ತು ಅಮೌಂಟು ಏನೋ ಟೆಕ್ನಿಕಲಿ ಅಮೌಂಟ್ ಅವ್ರಿಗೆ ವಾಪಸ್ ಹೋಗಿರೋದ್ರಿಂದ ಇದು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಈ ಥರ ಇದೆ. ಸೊ ಈ ಥರ ನೆಕ್ಸ್ಟ್ ಲಾಟ್ರಿ ಇದೆ. ಪ್ರಾಬಬಲಿ 90% ನಾನು ಬರ್ತೀನಿ. ಬನ್ನಿ, ಎಲ್ಲರೂ ಬನ್ನಿ. ಯಾರಾದರೂ ಬೆಂಗಳೂರಲ್ಲಿ ಬರಲೇಬೇಕಂತೇನಿಲ್ಲ. ನಿಮ್ಮ ಕೇಸ್ ನೀವೇನಾದರೂ ಬರಲಿಲ್ಲ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಈಗ ಫಸ್ಟು ಮುದ್ದೆ ಬೀಳಾಳೋದು ಏನಾದರೂ ಆಯಿತು ಅಂದರೆ 11 ಗಂಟೆ ಕರೆಕ್ಟಾಗಿ ಮಾಡಿದ್ರು ಅಂದರೆ 11:30ಗೆ ಮುಗೀತು ಅಂತಂದರೆ, ಸೊ ವಿತಿನ್ 10 ಮಿನಿಟ್ಸಲ್ಲಿ ನಿಮ್ಗೊಂದು SMS ಬರುತ್ತೆ. ಇನ್ ಕೇಸ್ ಅಲಾಟ್ಮೆಂಟ್ ಆದರೂ, ಅಲಾಟ್ಮೆಂಟ್ ಆಗಿ SMS ಬರಲಿಲ್ಲ, ಇಮೇಲ್ ಬರಲಿಲ್ಲ, ಫೋನ್ ಬರಲಿಲ್ಲ, ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇದೇ KHP ವೆಬ್ಸೈಟಲ್ಲಿ ಎಂಟೈರ್ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ಫಸ್ಟು ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ, ಆಮೇಲೆ ಈ ವೆಬ್ಸೈಟಲ್ಲೂ ಕೂಡ ಹಾಕ್ತಾರೆ. ನಿಮ್ಗೆ ಅಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಸಂಜೆ ನೀವು ರಾತ್ರಿ ಬಂದುಬಿಡಿ 23ನೇ ತಾರೀಕು ನಮ್ಮ ಚಾನಲ್ಗೆ. ನಾನೇ ಯಾವ್ಯಾವ ಡಿಸ್ಟಿಕ್ಕಿಗೆ ಯಾರ್ಯಾರು ಗೆದ್ದಿದ್ದಾರೆ ಅಂತೇಳಿ ಡೀಟೇಲ್ಸ್ ಹಾಕ್ತೀನಿ. ನೀವೇನಾದರೂ ಅರ್ಜಿ ಹಾಕಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ನನಗೆ ಕಾಲ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ನಾನು ಎಂಡ್ ಟು ಎಂಡ್ ನಾನೇ ಪರ್ಸ್ನಲ್ ಆಗಿ ಮಾತಾಡಿ ನಿಮಗೆ ಎಂಡ್ ಟು ಎಂಡ್ ಎಲ್ಲ ಹೆಲ್ಪ್ ಮಾಡ್ತೀನಿ. ನಾನು ಬರೀ ಪ್ರೊಸೆಸ್ ಬಗ್ಗೆ ಹೆಂಗಿರುತ್ತೆ, ಎಲ್ಲಿ ಇರುತ್ತೆ, ಯಾವ ಥರ ಮಾಡ್ಕೋಬೇಕು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ನಿಮಗೆ ಗೈಡ್ ಮಾಡ್ತೀನಿ. ದೇರ್ ವಿಲ್ ಬಿ ಅ ಸ್ಮಾಲ್ ಕನ್ಸಲ್ಟೇಷನ್ ಫೀ ಇರುತ್ತೆ. ಬಿಕಾಸ್ ಈ ಪ್ರೊಸೆಸ್ಸು ನಾಳೆ ನಿಮಗೆ ಡಿಸೆಂಬರ್ ಎಂಡಿಗೆ ಲಾಟ್ರಿ ಆಯಿತು ಅಂತಂದರೆ ಸಿಕ್ಕೋರಿಗೆಲ್ಲ ಅಲಾಟ್ಮೆಂಟ್ ಲೆಟ್ರು ಮತ್ತು NOC ಬರಲಿಕ್ಕೆ ಮಿನಿಮಮ್ 30 to 45 ಡೇಸ್ ಬೇಕು ಡಿಪಾರ್ಟ್ಮೆಂಟ್ ಅವ್ರಿಗೆ. ಅದು ಬಂದಮೇಲೆ ಪ್ರತಿಯೊಂದು ಅಮೌಂಟನ್ನು ಕಟ್ಟಲಿಕ್ಕೆ ನಿಮ್ಗೆ 4 ತಿಂಗಳು ಟೈಮ್ ಇರುತ್ತೆ. 4 ತಿಂಗಳು ಟೈಮು ಅಂತಂದರೆ ಒಂದು 10 ಲಕ್ಷದ ಪ್ರಾಪರ್ಟಿ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ನಿಮಗೆ 2.5 ಲಕ್ಷ, 2.5 ಲಕ್ಷ, 2.5 ಲಕ್ಷ, 2.5 ಲಕ್ಷ ಕಟ್ಟಲಿಕ್ಕೆ ನಿಮಗೆ 4 ತಿಂಗಳು ಟೈಮ್ ಬರುತ್ತೆ. ಆ 4 ತಿಂಗಳಾದಮೇಲೆ ನೀವು ಕಟ್ಟಿದ್ಮೇಲೆ ಡೀಟೇಲ್ಸ್ನೆಲ್ಲ KHP ಆಫೀಸಿಗೆ ಕೊಟ್ಟು ಇಲ್ಲಿಂದ ನೀವು ಫೈಲನ್ನು ನಿಮ್ಮ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟಿಗೆ ಮೂವ್ ಮಾಡಿ, ಆ ಡಿಸ್ಟಿಕಲ್ಲಿರೋ KHP ಆಫೀಸಲ್ಲಿ ಕೇಸ್ ವರ್ಕರ್ ಜೊತೆ ಹೋಗಿ ಅಬ್ಸಲ್ಯೂಟ್ ಸೇಲ್ ಡೀಡನ್ನು ತೊಗೊಂಡು, ಅಥವಾ ಲೀಸ್ ಇದ್ದರೆ ಲೀಸ್ ತೊಗೊಂಡು ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ KHP ಆಫೀಸ್ ಲೋಕಲ್ ಡಿಸ್ಟಿಕ್ಕಿಗೆ ಹೋಗಿ ಪೊಸಿಷನ್ ಸರ್ಟಿಫಿಕೇಟ್ ತೊಗೊಂಡು, ಅದಾದಮೇಲೆ ಅವ್ರ ಹೆಸರಲ್ಲಿರೋ ಖಾತಾನ ಲೋಕಲ್ ತಾಲೂಕ್ ಪಂಚಾಯತ್ ಇದೆಯೋ ನಗರಾಭಿವೃದ್ಧಿಯಲ್ಲಿ ಇದೆಯೋ ಅದನ್ನು ನೀವು ಖಾತಾನ ಬದಲಾವಣೆ ಮಾಡಿಕೊಂಡು EC ತೆಗೆಸೋವರೆಗೂ ತುಂಬ 1 ಇಯರ್ ಆಗಿಬಿಡುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಹಾಗಾಗಿ ನಾವು ಪೇಷನ್ಸ್ ಆಗಿ ನಿಮಗೆ ಕೊನೆ ಸ್ಟೇಜ್ವರೆಗೂ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಯು ಕ್ಯಾನ್ ಜಸ್ಟ್ ಟಾಕ್ ಟು ಅಸ್. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ. ಐ ವಿಶ್ ಎವ್ರಿಬಡಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.